ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಪ್ರಿಯರಿಗೆ ಹಬ್ಬನೇ ಸರಿ. ಮಾವಿನ ಹಣ್ಣಿನ ತುಂಬ ರೆಸಿಪಿಗಳನ್ನ ಮಾಡ್ಬೋದು. ನಾನಿಲ್ಲಿ ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣಿನ ಕೇಸರಿ ಬಾತು ತುಂಬ ಟೇಸ್ಟಿಯಾಗಿರುತ್ತೆ. ಮಾವಿನ ಹಣ್ಣು ಇಷ್ಟಪಡೋರು ಈ ರೀತಿ ಮ್ಯಾಂಗೋ ಕೇಸರಿ ಬಾತನ್ನ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಇದನ್ನು 3 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೆ 2 ತೊಗೊಂಡಿದ್ದೀನಿ. ನಿಮಗೆ ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ಇದು ನನಗೆ ಸಾಕಾಗುತ್ತೆ 3 ಜನಕ್ಕೆ. ಸೊ ನಾನಿವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೀಸನ್ ಮುಗಿಯೋಷ್ಟರೊಳಗೆ ಎಷ್ಟು ರೆಸಿಪಿಗಳಾಗುತ್ತೋ ಅಷ್ಟು ಮಾಡ್ಕೊಂಡು ತಿನ್ನಿ. ಮತ್ತು ಇನ್ನು 1 ಇಯರ್ ಕಾಯಬೇಕಾಗುತ್ತೆ. ಅಂದರೆ ಮಧ್ಯದಲ್ಲಿ ಸಿಗುತ್ತೆ, ಬಟ್ ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಅದು ಒಳ್ಳೆಯದು ಅಲ್ಲ ಹೆಲ್ತಿಗೆ ಅಂತ ನನ್ನ ಪ್ರಕಾರ. ಅದು ಒಳ್ಳೆಯದಲ್ಲ ಅಂದ್ಕೊಳ್ತೀನಿ. ನಾವು ಮಧ್ಯ ಸಿಗೋ ಮಾವಿನ ಹಣ್ಣೆಲ್ಲ ತೊಗೊಂಡು ತಿನ್ನೋದಿಲ್ಲ. ಸೊ ಇವಾಗ ಅದು ಗ್ರೈಂಡ್ ಆಗಿದೆ. ಇವಾಗ ನೆಕ್ಸ್ಟು ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಮೀಡಿಯಮ್ ರವೆ ತೊಗೊಳ್ತೀನಿ ಅಂದರೂ ತೊಗೊಳ್ಬೋದು. ನಾನು ಯಾವಾಗಲೂ ಕೇಸರಿ ಬಾತ್ಗೆ ಚಿರೋಟಿ ರವೆನೇ ಬಳಸೋದು. ನಿಮಗಿದು ಸಣ್ಣ ರವೆ ತುಂಬ ಸಣ್ಣದು ಅಂತ ಅನಿಸಿದ್ರೆ ನೀವು ಮೀಡಿಯಮ್ ರವೆ ತೊಗೊಂಡು ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಚಿರೋಟಿ ರವೆಲೇ ಕೇಸರಿ ಬಾತನ್ನ ಮಾಡೋದು. ರವೆನ ಬ್ರೌನ್ ಕಲರ್ ಬರೋ ತನಕ ಹುರಿದಿಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಿಟ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೇಗನೆ ಕಲರ್ ಬಂದುಬಿಡುತ್ತೆ, ದ್ರಾಕ್ಷಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡ್ಕೊಂಡು ಹುರಿದಿಟ್ಕೊಳ್ಳಿ, ಇಲ್ಲಾಂದರೆ ಅದು ಕಪ್ಪಾಗ್ಬಿಡುತ್ತೆ ಬೇಗ. ಈಗ ಇದಾಗಿದೆ. ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕೇಸರಿ ಬಾತ್ಗೆ ಕೆಲವರು ಹಾಲು ಹಾಕೋದಿಲ್ಲ, ಹಂಗೆ ಮಾಡ್ತೀನಿ ಅಂತಾರೆ. ನನ್ನ ಸಜೆಷನ್ ಏನಂದರೆ, ನಿಮಗೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಒಂದು ಸಲ ಹಾಲು ಹಾಕ್ಕೊಂಡು ಮಾಡಿ ನೋಡಿ. ನೀವು ಹಾಲು ಹಾಕದೆ ಮಾಡಿರ್ತೀರಲ್ಲ, ಅದಕ್ಕಿಂತ ಟೇಸ್ಟು ಹಾಲು ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಸಜೆಷನ್ನು. ಇನ್ನು ಮಿಕ್ಕಿದ್ದು ನಿಮ್ಮ ಇಷ್ಟ. ನೋಡಿ, ಇವಾಗಿದು ಕುದಿ ಬರಬೇಕು. ಹಾಲು ಸ್ವಲ್ಪನೇ ಕುದಿ ಬರ್ತಾ ಇದೆ. ಈಗ ಅದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೇಸರಿ ಕಲರು. ನೀವು 2 ಕಲರ್ ಬರುತ್ತೆ ಇದರಲ್ಲಿ, ಪೈನಾಪಲ್ ಕಲರ್ ಕೂಡ ಬರುತ್ತೆ. ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು, ನಿಮಗೆ ಇಷ್ಟ ಆಗಲಿ ಕಲರು ಅಂದರೆ. ನೋಡಿ, ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕುದಿ ಬರಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರವೆನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗಿದು ಕುದಿ ಬರ್ತಾ ಇದೆ. ಈಗ ನಾನು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಇದು ಗಂಟು ಬರೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಕೊಳ್ತಾ ಇದ್ದೀನಿ. ಈ ರೀತಿ ತಿರುಗಿಕೊಳ್ಳಿಲ್ಲ, ನೀವು ಒಂದೇ ಸಲ ಹಾಕ್ಕೊಬಿಟ್ರೆ, ನೀವು ಆವಾಗ ಒಂದೇ ಸಲ ಹಾಕ್ಕೊಂಡು ತಿರ್ಗೋಕೋದ್ರೆ ಇದು ಗಂಟು ಬರೋ ಚಾನ್ಸಸ್ ಇರುತ್ತೆ. ಉಂಡೆ ಆಗಿಬಿಡುತ್ತೆ ಅಲ್ಲಲ್ಲೇ. ಆವಾಗ ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಹಂಗಾಗಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಕೊಳ್ಳಿ. ಒಂದೇ ಒಂದು ಗಂಟು ಕೂಡ ಬರೋದಿಲ್ಲ. ನಾನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದೇ ಒಂದು ಗಂಟು ಇರಲ್ಲ ಇದರಲ್ಲಿ. ಕೆಲವರು ನಾನು ಕೇಸರಿ ಬಾತ್ ಗಂಟಾಗುತ್ತೆ ಅಂತ ಹೇಳ್ತಾರೆ. ಅದು ಕಾರಣ ಏನಂದರೆ, ಒಂದೇ ಸಲ ಹಾಕ್ಕೊಂಡ್ರೆ ಆ ಥರ ಗಂಟು ಬರುತ್ತೆ ಅಷ್ಟೇ. ಈ ರೀತಿ ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡ್ರೆ ಗಂಟು ಬರಲ್ಲ. ನೋಡಿ, ಇವಾಗ ನಾನು 3/4 ಕಪ್ಪು ರವೆ ತೊಗೊಂಡಿದ್ದೆ. ನಾನು ಅದೇ ಸಮನಾಗಿ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ನೀವು 1 ಕಪ್ ರವೆ ತೊಗೊಂಡ್ರೆ 1 ಕಪ್ ಸಕ್ಕರೆ ತೊಗೊಳ್ಳಿ, ಸರಿ ಹೋಗುತ್ತೆ. ಸಮ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಅದು ಸ್ವೀಟು. ನೋಡಿ, ಇವಾಗ ಇದನ್ನು ಸಕ್ಕರೆನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಕೊಳ್ತಾ ಇದ್ದೀನಿ. ಈಗ ತುಂಬ ಚೆನ್ನಾಗಿ ತಿರುಗಿಕೊಳ್ಬೇಕಿದನ್ನ. ನೋಡಿ, ಈ ರೀತಿ ಬರಬೇಕದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರೆಲ್ಲ ಎಷ್ಟು ಚೆನ್ನಾಗಿ, ಸಕ್ಕರೆ ಹಾಕ್ತಿದ್ದಂಗೆ ಕಲರೆಲ್ಲ ಸೆಟ್ ಆಗಿಬಿಡುತ್ತೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಪರ್ಫೆಕ್ಟ್ ಕಲರ್ ಬಂದಿದೆ. ಹಾಗೆ ಇದು ಅಷ್ಟೇ, ತಿಕ್ನೆಸ್ಸು ಇನ್ನೂ ತುಂಬ ತಿಕ್ಕಾಗಿ ಇರಬಾರ್ದು. ಯಾಕೆಂದರೆ ಅದು ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿಯಾಗ್ಬಿಡುತ್ತೆ. ಅದು ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಕೇಸರಿ ಬಾತು. ಹಾಗಾಗಿ ಇಷ್ಟು ತೆಳುವು ಇರಬೇಕು. ಇವಾಗ ಇದಕ್ಕೆ ಮ್ಯಾಂಗೋ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಲಾಸ್ಟಲ್ಲೇ ಹಾಕ್ಕೊಳ್ಳಿ ನೀವು. ಈ ಟೈಮಲ್ಲಿ ಒಂದೇ ಒಂದು ಕುದಿ ಬಂದರೆ ಸಾಕು ಮ್ಯಾಂಗೋ ಪ್ಯೂರಿ ಹಾಕಿದಾಗ. ಜಾಸ್ತಿ ಏನು ಅದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಅದು ತುಂಬ ಚೆನ್ನಾಗಿ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಅದು ಕಲರು ಸೇಮ್ ಇದೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನಾನು ಒಂದು 4 ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಲವಂಗನೂ ಸೇರಿಸ್ಕೊಳ್ಬೋದು. ಅಂದರೆ ನೀವು ಡ್ರೈ ಫ್ರೂಟ್ಸ್ ಹುರ್ಕೊಳ್ತೀರಲ್ಲ, ಎಣ್ಣೆಯಲ್ಲಿ ಕರ್ಕೊಳ್ತೀರಲ್ಲ ತುಪ್ಪದಲ್ಲಿ, ಆವಾಗಲೇ ನೀವು ಲವಂಗನೂ ಹಾಕ್ಕೊಂಡು ಕರಿಬೋದು. ನಾನೇನು ಇಲ್ಲಿ ಲವಂಗ ಹಾಕಿಲ್ಲ, ಅದು ಘಮ ಬರಬೇಕು ಅಂದರೆ ನೀವು ಲವಂಗ ಸೇರಿಸ್ಕೊಳ್ಳಿ. ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದೇ ಥರ ತುಂಬ ಟೇಸ್ಟಿಯಾಗಿದೆ ಇದು. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೀತಿ ರೆಸಿಪಿಗಳನ್ನ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಈಗ ಫ್ರೆಶ್ ಮಾವಿನ ಹಣ್ಣು ಸಿಗುತ್ತೆ, ಹಾಗಾಗಿ ಈ ರೀತಿ ರೆಸಿಪಿಗಳು ಎಷ್ಟೊಂದು ರೆಸಿಪಿಗಳಿದ್ದಾವೆ ಮಾವಿನ ಹಣ್ಣಲ್ಲಿ. ಇದು ಒಂದು ರೆಸಿಪಿ, ಮಕ್ಳಿಗೂ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು. ಸ್ವೀಟು ಕೇಸರಿಬಾತ್ ಅಂದರೆ ಯಾವ ಮಕ್ಕಳು ತಾನೇ ಇಷ್ಟಪಡಲ್ಲ ಹೇಳಿ. ಹಾಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೆಗೆ ಮಾವಿನ ಹಣ್ಣಿದ್ರೆ ಈ ರೀತಿ ಒಂದು ರೆಸಿಪಿ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲಿ ಎಲ್ರಿಗೂ ತುಂಬ ಸ್ಪೆಷಲಾಗಿ ಏನಾದರೂ ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿನ್ನೋ ರೆಸಿಪಿ ಇದು. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.